ಹಲೋ ಫ್ರೆಂಡ್ಸ್, ಹಲಸಿನ ಇಡ್ಲಿ ಮಾಡೋದನ್ನ ಹೆಂಗೆ ಮಾಡೋದು ಅಂತ ಕಲಿಯೋಣ. ಮೊದಲು ಹಲಸಿನನ್ನು ಈ ಥರ ಸುಲಿದಿಟ್ಟು ರೆಡಿ ಇಟ್ಕೊಳ್ಳೋಣ. ಸೊಳೆನಲ್ಲ ನೀಟಾಗಿ. ಮೊದಲು ಅಕ್ಕಿನ ಒಂದು ಅಳತೆ ಮಾಡಿ ನಮಗೆ ತಕ್ಕಷ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಎಷ್ಟು ಅಳತೆ ಬೇಕೋ ಅಷ್ಟಕ್ಕೆ ತಕ್ಕೊಂಡು ಅದನ್ನು ನೀಟಾಗಿ ತೊಳಿಬೇಕು. ತೊಳೆಯೋದು ಅಷ್ಟೇ ನಮ್ಮ ಕೈಲಾದಷ್ಟು ನೀಟಾಗಿ ತೊಳಿಬೇಕಾಗತ್ತೆ. ಒಂದ್ಸರಿ ತೊಳೆದಿಟ್ಟಾದ್ಮೇಲೆ ಸ್ವಲ್ಪ ಹೊತ್ತು ನೆನೆಸಿಡೋದು ಒಳ್ಳೆಯದು, ರೈಟ್. ಈ ರೀತಿ ತೊಳೆದು ಒಂದು ಕಡೆ ಇಟ್ಟು ಆಮೇಲೆ ಹಲಸಿನ ಸೊಳೆ ತೆಗೆದಿರೋದನ್ನ ಕ್ಲೀನಾಗಿ ಬಿಡಿಸಿ ಯಾವ ಥರ ಬೇಕೋ ಆ ಥರ ಬಿಡಿಸಿಟ್ಕೊಳ್ಳೋಣ. ಮಿಕ್ಸಿಗೆ ನೆನೆಸಿಟ್ಟಿರೋ ಅಕ್ಕಿನ ಹಲಸಿನನ್ನ ಎರಡನ್ನೂ ಹಾಕಿ ರುಬ್ಕೊಳ್ಳೋಣ. ಪದೇ ಪದೇ ಚೆಕ್ ಮಾಡ್ತಾಯಿರಿ, ಎಷ್ಟು ಸಾಫ್ಟಾಗಿ ಬರುತ್ತೋ ಅಷ್ಟು ಒಳ್ಳೆಯದು. ಮಾಮೂಲಿ ಹಿಟ್ಟು ಬಂದಂಗೆ ಬರಬೇಕು. ಒಂದು ಸರಿ ಬಂದಮೇಲೆ ಈ ರೀತಿ ಕಾಣಿಸೋಕೆ ಸಿಗುತ್ತೆ. ಇದನ್ನೇ ರಿಪೀಟ್ ಮಾಡೋಣ. ಈ ಫೈನಲಲ್ಲಿ ಈ ಸ್ಟೇಜಿಗೆ ಬಂದಮೇಲೆ ಪಾತ್ರೆ ತೊಗೊಂಡು ಇಡ್ಲಿ ಮಾಡೋ ಸ್ಟೈಲಲ್ಲೇ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು. ಸ್ಟೀಮ್ ಥರ ಮಾಡಿಕೊಂಡು ನಾವೀಗ ರೌಂಡ್ ಯೂಸ್ ಮಾಡ್ತಾಯಿದ್ದೀವಿ. ಅದಕ್ಕೆ ತುಪ್ಪ ಹಾಕಿ ಈಗ ಹಿಟ್ಟಾಕಿ ರೆಡಿ ಮಾಡ್ಕೊಳ್ಳೋಣ. ನಿಮ್ಮ ಕೈಲಾದಷ್ಟು ಒಂದು ಆಡ್ಬೋದು, ಇಲ್ಲ ಎರಡಾದರೂ ಇಡ್ಬೋದು. ನಾವು ಎರಡನ್ನ ಟ್ರೈ ಮಾಡ್ತಾಯಿದ್ದೀವಿ. ಸೊ ಸೇಮ್ ಮೆಥಡೇ ಕ್ಲೀನಾಗಿ ಹಾಕಿ ಇಟ್ಕೊಂಡು ಆಮೇಲೆ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಈ ಥರ ಒಂದು ಅರ್ಧ ಗಂಟೆ ಇಟ್ಟು ಪದೇ ಪದೇ ಚೆಕ್ ಮಾಡ್ತಾ ಇರಬೇಕಾಗಿದೆ. ನೀಟಾಗಿ ನೋಡ್ಕೊಳ್ಳಿ. ಇದು ಕರೆಕ್ಟಾಗಿ ಬಂದಿಲ್ಲ ಅಂದರೆ ಶೇಪ್ ಬರೋಲ್ಲ ಆಮೇಲೆ. ಸೊ ಒಂದ್ಸರಿ ಬಂದಾದಮೇಲೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳೋಣ. ಈಗ ನಾವು ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೋಬೋದು, ಯಾವುದ್ರಲ್ಲಾದರೂ ಸರಿ. ನಂತರ ಅದನ್ನು ತಟ್ಟೆಯಲ್ಲಿ ಇಟ್ಕೊಂಡು ಅದಕ್ಕೆ ತುಪ್ಪನೋ ಇಲ್ಲಾಂದರೆ ಚಟ್ನಿನೋ ಹಾಕ್ಕೊಂಡು ಸೇವಿಸ್ಬೋದು. ಹಲಸಿನ ಇಡ್ಲಿ ರೆಡಿ.